ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೆಲೆಯ ಭಾವದೀಟಿ ಓ ನನ್ನ ಚೇತನ ಆಗೋ ನಿಯಂಕೇತನ. ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ಮೆಲ್ಲರನ್ನು ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೋತೀನಿ. ಎಲ್ಲ ಮಾಧ್ಯಮದವರಿಗೂ ಇವತ್ತು ನಮಗೆ ಗೆಸ್ಟ್ ಆಗಿ ಬಂದಿರುವಂಥ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ವಿನ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನಮ್ಮ ವಿಶಸ್, ನಿಮ್ಮ ಬೆಸ್ಟ್ ವಿಶಸ್ ಹಾಗೂ ನಿಮ್ಮ ಸಪೋರ್ಟ್ನ ತೋರಿಸೋದಕ್ಕೆ ಬಂದಿರೋದಕ್ಕೆ. ಸಿನಿಮಾದ ಟೀಸರ್ ಲಾಂಚ್ ಇವತ್ತು. ಒಂದು ಕಿರು ಪರಿಚಯ ಅಷ್ಟೇ, ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು. ಟ್ರೈಲರ್ ಅವಿ ಬಾಕಿ ಹೇ, ಧಮಾಕ ಬರುತ್ತೆ. ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಆಗಿ ಇದ್ದಂಥ ಒಂದು ಜರ್ನಿ ಈ ಸಿನಿಮಾ. ಇದಕ್ಕೆ ತುಂಬ ಕಾಣಿಸ್ಕೊಳ್ದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ. ದಿಸ್ ಈಸ್ ಮೈ ಕೋರ್ ಟೀಮ್. ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ಥರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬ ಜರ್ನಿಯಲ್ಲಿ ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ. ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಇಟ್ಸ್ ಟ್ರೂಲಿ ಎ ಸಕ್ಸಸ್. ಒಂದು ಈ ಸಿನಿಮಾದ ರಿಲೀಸೇ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ. ಮಾರ್ಚ್ 15 ಬರ್ತಿದ್ದೀವಿ. ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ, ಹಾಗೆ ಸಂಭಾಷಣೆ, ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್. ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬ ಮೀನಿಂಗ್ಫುಲ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ನನಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ, ತುಂಬ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಾನು ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನೂಪ್ ಸರ್. ಬಿಕಾಸ್ ನಾನನ್ನು ಪೋರ್ಟ್ರೇ ಮಾಡಬೇಕಿತ್ತು. ನಾನು ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳಬೇಕಿತ್ತು. ಆ ಎಷ್ಟೋ ವಿಷಯಗಳನ್ನ ನಾನು ಆ ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು. ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಅವತಾರ್ ಸ್ಟುಡಿಯೋಸಿಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ, ಅವರ ಎಕ್ಸ್ಪೀರಿಯನ್ಸಸ್ ಆಗಲಿ ಕಾನ್ಸ್ಟೆಂಟಾಗಿ ಕೇಳಕ್ಕೆ ಸಿಗ್ತದೆ. ಅವ್ರು ಎಷ್ಟು ಇಮರ್ಸ್ ಆಗಿಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನ್ನೋದು. ಅದಕ್ಕೆ ಎಲ್ಲವನ್ನು ಕ್ರೆಡಿಟ್ಸ್ ನಾನು ಮ್ಯಾಥ್ಯೂಸ್ ಸರ್ಗೆ ಕೊಡ್ತೀನಿ. ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿಗೆ, ಪ್ರೇಮ ಕಥೆಗೆ. ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ. ಆ್ಯಂಡ್ ಈ ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿರೋದಕ್ಕೆ ಕಿರಣ್ ಬಪೂರ್ನ ಸರ್ ಇವತ್ತು ನೀವು ಇದಕ್ಕೆಲ್ಲ ನೆನಪಿಸ್ಕೋತೀನಿ. ಅವರ ನನ್ನ ಜರ್ನಿ ತುಂಬ ದೊಡ್ಡದು, ಈ ಸಿನಿಮಾ ಜರ್ನಿನೂ ತುಂಬ ದೊಡ್ಡದು. ಮೆಹಬೂಬಾ ಎಲ್ಲವನ್ನು ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಸುಮ್ಮಾಗೆ ಎಲ್ಲ ಸಿನಿಮಾಗೂ ಮುಖ್ಯ, ಕನ್ನಡ ಸಿನಿಮಾಗಳಿಗೆ. ಆ್ಯಂಡ್ ನಿನ್ನೆ ನಾವು ತುಂಬ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ 99 ರೂಪೀಸ್ಗೆ PVR ಹಾಗೂ ಐನಾಕ್ಸ್ ನಮಗೆ ಶೋಸ್ಗಳನ್ನ ಕೊಟ್ಟಿತ್ತು. ತುಂಬ ಜನ ಸಿನಿಮಾನ ನೋಡಿದ್ರು ನೆನ್ನೆ ಥಿಯೇಟರ್ಸ್ಗೆ ಹೋಗಿ. ಎಲ್ಲ ಬುಕ್ ಮೈ ಶೋಸ್ ಆ್ಯಂಡ್ ಥಿಯೇಟರ್ಸ್ ಎಲ್ಲ ಫುಲ್ ಆಗಿತ್ತು. ಕೇಳೋಕ್ಕೆ ತುಂಬ ಖುಷಿ ಆಗ್ತಿತ್ತು, ಇರೆಸ್ಪೆಕ್ಟಿವ್ ದ ಲ್ಯಾಂಗ್ವೇಜಸ್. ಈವನ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ತೊಗೊಂಡ್ರು ಅಂತ. ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇರಲಿ, ನಮ್ಮ ಆಡಿಯನ್ಸ್ ಜಾಸ್ತಿ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡುವಂಥ ಭಾಗ್ಯ ಅವ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ನಿನ್ನೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮ್ಯಾರಥಾನ್ ಮಾಡೋಳಿದ್ದೆ, ಮಿಸ್ ಆಯಿತು. ಆ್ಯಂಡ್ ನೀವೆಲ್ಲರೂ ನಮ್ಮ ಜೊತೆ ಮಾರ್ಚ್ 15 ಸಿನಿಮಾನ ನೋಡಿ. ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ, ನಮ್ಮ ಪ್ರೀತಿ ನಿಮ್ಗೆ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.